ಜೀವನದ ಮೇಲಿನ ಆಸೆಯನ್ನು ಕಳೆದುಕೊಂಡು ಮಲಪ್ರಭಾ ನದಿಗೆ ಜಿಗಿದು ಆತ್ಮಹತ್ಯೆಗೆ ಯತ್ನಿಸಿದ ಯುವತಿಯೊಬ್ಬಳನ್ನು ತನ್ನ ಜೀವವನ್ನೇ ಪಣಕ್ಕಿಟ್ಟು ರಕ್ಷಿಸಿದ ಸಮಾಜ ಸೇವಕ ಹಾಗೂ ಉರಗ ಪ್ರೇಮಿ ಮಲ್ಲಿಕಾರ್ಜುನ್ ಗಾಣಿಗೇರ್ ಅವರ ಸಾಹಸ ಕಾರ್ಯ ಬೈಲಹೊಂಗಲದಲ್ಲಿ ಮಾನವೀಯತೆಯ ಅಪರೂಪದ ಸ್ಪರ್ಶವಾಗಿ ಹೊರಹೊಮ್ಮಿದೆ. ಮಂಗಳವಾರ ಸಂಜೆ ನಯಾನಗರ ಸಮೀಪದ ಮಲಪ್ರಭಾ ನದಿ ಸೇತುವೆ ಬಳಿ ಈ ಹೃದಯ ಸ್ಪರ್ಶಿ ಘಟನೆ ನಡೆದಿದೆ. ಸುಮಾರು 120 ಅಡಿ ಎತ್ತರದ ಸೇತುವೆಯಿಂದ ಯುವತಿ ನದಿಗೆ ಜಿಗಿದಿರುವುದನ್ನು ಗಮನಿಸಿದ ಸ್ಥಳೀಯರು ಕೆಲ ಕ್ಷಣಗಳ ಕಾಲ ಆತಂಕಕ್ಕೊಳಗಾದರು. ನದಿಯ ನೀರಿನ ಸೆಳೆತ ಹೆಚ್ಚಿದ್ದ ಕಾರಣ ಯಾರು ನೀರಿಗೆ ಇಳಿಯಲು ಧೈರ್ಯ ಮಾಡಲಿಲ್ಲ. ಈ ವೇಳೆ ಸ್ಥಳದಲ್ಲಿದ್ದ ನಾಗರಿಕರು, ಸಮಾಜ ಸೇವಕ ಹಾಗೂ ಉರಗ ಪ್ರೇಮಿ ಮಲ್ಲಿಕಾರ್ಜುನ್ ಗಾಣಿಗೇರ್ ಅವರಿಗೆ ದೂರವಾಣಿ ಮೂಲಕ ಮಾಹಿತಿ ನೀಡಿದರು. ವಿಷಯ ತಿಳಿದ ಕೂಡಲೇ ಅವರು ಕ್ಷಣವೂ ವಿಳಂಬ ಮಾಡದೆ ಸ್ಥಳಕ್ಕೆ ಧಾವಿಸಿ ತಮ್ಮ ಜೀವದ ಹಂಗು ತೊರೆದು ನೇರವಾಗಿ ಮಲಪ್ರಭಾ ನದಿಗೆ ಧುಮುಕಿ ನೀರಿನಲ್ಲಿ ಮುಳುಗುತ್ತಿದ್ದ ಯುವತಿಯನ್ನು ಸುರಕ್ಷಿತವಾಗಿ ದಡಕ್ಕೆ ಕರೆತಂದರು. ಈ ಘಟನೆ ಮಾನವೀಯತೆ ಇನ್ನೂ ಜೀವಂತವಾಗಿದೆ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ. ಮಲ್ಲಿಕಾರ್ಜುನ್ ಗಾಣಿಗೇರ್ ಅವರ ಸಮಯ ಪ್ರಜ್ಞೆ, ಧೈರ್ಯ ಮತ್ತು ನಿಸ್ವಾರ್ಥ ಸೇವಾ ಮನೋಭಾವದಿಂದ ಒಂದು ಅಮೂಲ್ಯ ಜೀವ ಉಳಿದಿದ್ದು, ಸ್ಥಳದಲ್ಲಿದ್ದ ಜನರ ಭಾವಕರಾಗಿ ಅವರ ಕಾರ್ಯವನ್ನು ಶ್ಲಾಘಿಸಿದರು. ಸ್ವಂತ ಜೀವವನ್ನೇ ಪಣಕ್ಕಿಟ್ಟು ಮತ್ತೊಬ್ಬರ ಜೀವ ಉಳಿಸುವುದು ನಿಜವಾದ ಮಾನವೀಯತೆಯ ಸ್ಪರ್ಶ ಎಂದು ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಬೈಲಹೊಂಗಲ ಸಿಪಿಐ ಪ್ರಮೋದ್ ಎಲಿಗಾರ್ ಅವರು ಕೂಡ ಮಲ್ಲಿಕಾರ್ಜುನ್ ಗಾಣಿಗೇರ್ ಅವರ ಧೈರ್ಯ, ಸಮಯ ಪ್ರಜ್ಞೆ ಹಾಗೂ ಮಾನವೀಯ ಸೇವೆಯನ್ನು ಅಭಿನಂದಿಸಿ ಇಂತಹ ಸಮಾಜ ಸೇವಕರು ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಎಂದು ಪ್ರಶಂಸಿಸಿದರು. ನಮ್ಮ ಬೈಲಹೊಂಗಲ ತಾಲೂಕ ಮಲಪ್ರಭಾ ನದಿ ಒಳಗೆ ಒಂದು ಹುಡುಗಿ ಮುಳುಗಾತಿತ್ತು. ಆ ಟೈಮ್ದಾಗ ನಾನು ಇರೋಕ್ಕಿಲ್ಲ, ನಮ್ಮ ಹುಡುಗರಲ್ಲಿ ಹೊಳಿ ಪೂಲ್ ಮೇಲೆ ನಿಂತಾಗ ಸ್ವಲ್ಪ ಜನ ಇಲ್ಲಿ ಅರ್ಜೆಂಟ್ ಬರೀ ಒಂದು ಹುಡುಗಿ ಮುಳುಗಾತಂತ ಹೇಳಿದ್ರು. ಅದ್ರ ಬಳಿಕ ನಾ ಅಲ್ಲಿ ಹೋದ್ನಿ. ಹುಡುಗಿ ಸ್ವಲ್ಪ ಮುಳುಗಿ ಹೋಗಿತ್ತು. ಮೇಲ್ಗಡೆ ಜಿಗದ ಹುಡುಗಿಯನ್ನು ರಕ್ಷಣೆ ಮಾಡಿದ್ದೇನೆ. ಯಾವ ಹುಡುಗಿ, ಆ ಹೆಸರು ಏನು ಊರು ನನಗೆ ಗೊತ್ತಿಲ್ಲ. ಇವತ್ತು ಒಂದು 4 ಗಂಟೆ ಸುಮಾರಿಗೆ ಒಂದು ಹುಡುಗಿ ನಮ್ಮ ನಯಾನಗರ ಬ್ರಿಡ್ಜ್ ಮೇಲಿಂದ ಆತ್ಮಹತ್ಯೆ ಮಾಡಲು ನಮ್ಮ ಮಲಪ್ರಭಾ ನದಿಗೆ ಧುಮುಕಿದ್ದು. ಆವಾಗ ನಮ್ಮ ಅರವಳಿ ಗ್ರಾಮದ ಮಲ್ಲಿಕಾರ್ಜುನ್ ಗಾಣಿಗೇರ್ ಇವನು ಆಪತ್ ಬಾಂಧವನಾಗಿ ಬಂದು ಆ ಹುಡುಗಿಯನ್ನು ರಕ್ಷಿಸಿ ಅವಳನ್ನು ಠಾಣೆಗೆ ಕರೆದುಕೊಂಡು ಬಂದಿದ್ದಾನೆ. ಈ ವ್ಯಕ್ತಿಗೆ ಒಂದು ಸಲಾಂ.